ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಸ್ನೇಹ ಮತ್ತು ರಾಧಾ ಇಬ್ಬರೂ ಕೂಡ ಒಬ್ರಿಗೊಬ್ರು ಕಣ್ಣಲ್ಲೇ ಆ್ಯಕ್ಷನ್ ಮಾಡ್ತಾ ಇರ್ತಾರೆ. ಆಗ ಸ್ನೇಹ ಮನಸ್ಸಲ್ಲಿ, ರಾಧಾ, ಆದಷ್ಟು ಬೇಗ ನಿನ್ನನ್ನು ಈ ಮನೆಯಿಂದ ಆಚೆ ಹಾಕ್ತೀನಿ, ಅದೂ ಕೂಡ ಅತ್ತೆ ಕೈಯಿಂದಾನೆ. ನಿನ್ನ ಮದುವೆನೇ ಮಾಡಿ ಕಳಿಸ್ಬಿಟ್ರೆ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ರಾಧಾ ಮನಸ್ಸಲ್ಲಿ, ಸ್ನೇಹ, ನೀನು ನನ್ನ ಮದುವೆ ಮಾಡಿ ಈ ಮನೆಯಿಂದ ಆಚೆ ಹಾಕೋದಿಕ್ಕೆ ನೋಡ್ತಾ ಇದೀಯಾ? ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನನಗೆ ಕಂಟಿ ಮಾವನ್ ಬಿಟ್ಟು ಬೇರೆ ಯಾರೂ ಕೂಡ ಇಷ್ಟ ಆಗೋದಿಲ್ಲ. ನಿನ್ನನ್ನು ಆದಷ್ಟು ಬೇಗ ಕಂಟಿ ಮಾವನಿಂದ ದೂರ ಮಾಡಿ ನಾನು ಕಂಟಿ ಮಾವನ ಹೆಂಡತಿ ಆಗ್ತೀನಿ, ನೋಡ್ತಾ ಇರು ಅಂತ ಹೇಳಿ ರಾಧಾಳು ಕೂಡ ಮನಸ್ಸಲ್ಲಿ ಅನ್ಕೋತಾಳೆ. ಈ ಕಡೆ ಚೋಟುನ ಕರ್ಕೊಂಡು ಸಹನ ಮ್ಯಾಕ್ಸಿಯ ಮನೆಗೆ ಬರ್ತಾಳೆ. ಮ್ಯಾಕ್ಸಿಯ ಮನೆಗೆ ಬಂದಾಗ ಮ್ಯಾಕ್ಸಿ ಕೂಡ ಸಹನಾಳನ್ನು ನೋಡ್ತಾನೆ. ಆಗ ಮ್ಯಾಕ್ಸಿ ಇದ್ದವನು ಏನಕ್ಕೆ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾನೆ. ಆಗ ಚೋಟು, ಏನು ಹೇಳ್ತಾ ಇದ್ದಾರೆ ಅವರು ಅಂತ ಹೇಳಿ ಸಹನ ಚೋಟುನ್ನ ಕೇಳ್ತಾಳೆ. ಆಗ ಚೋಟು ಇದ್ದವನು, ಅಕ್ಕ, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಅವನು ಕೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಸಹನ ಇದ್ದೋಳು, ನನ್ನ ಮೊದಲನೇ ಸಂಬಳ ಬಂದಿದೆ, ಅದನ್ನು ನನ್ನ ಅವ್ವಂಗೆ ಗಿಫ್ಟ್ ಮಾಡಬೇಕು ಅಂತ ಇದ್ದೀನಿ, ಹಾಗಾಗಿ ಇದನ್ನು ಅವ್ರಿಗೆ ಕೊಟ್ಬಿಡಿ ಅಂತ ಇಂಗ್ಲೀಷಲ್ಲಿ ಹೇಳೋದಕ್ಕೆ ಸಹನ ಒದ್ದಾಡ್ತಿರ್ತಾಳೆ. ಆದರೆ ಅವಳಿಗೂ ಕೂಡ ಇಂಗ್ಲೀಷ್ ಬರೋದಿಲ್ಲ, ಅರ್ಧ ಬರ್ಧ ಮಾತಾಡ್ತಾಳೆ. ಆದರೂ ಕೂಡ ಮ್ಯಾಕ್ಸಿ ಹೇಗೋ ಅರ್ಥ ಮಾಡ್ಕೋತಾನೆ. ಇನ್ನು ಮ್ಯಾಕ್ಸಿ ಇದನ್ನು ಯಾಕೆ ಅವ್ರಿಗೆ ಕೊಡಬೇಕು ಅಂತ ಇಂಗ್ಲೀಷಲ್ಲಿ ಕೇಳ್ತಾನೆ. ಆಗ ಸಹನ, ಇದು ನನ್ನ ಮೊದಲನೇ ಸಂಬಳ ಅಂತ ಇಂಗ್ಲೀಷಲ್ಲಿ ಹೇಳೋದಕ್ಕೆ ತುಂಬ ಕಷ್ಟಪಡ್ತಾಳೆ. ಮ್ಯಾಕ್ಸಿ ಮತ್ತೆ ಅದೇ ಪ್ರಶ್ನೆನ ಕೇಳ್ತಾನೆ. ಆಗ ಸಹನ ಇದ್ದೋಳು, ಅವ್ವ, ಪುಟ್ಟವ್ವ, ಮೈ ಮದರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾಳೆ. ಆಗ ಚೋಟು ಮತ್ತು ಮ್ಯಾಕ್ಸಿ ಇಬ್ರಿಗೂ ಕೂಡ ಆಶ್ಚರ್ಯ ಆಗತ್ತೆ. ಮ್ಯಾಕ್ಸಿ ಬಂದು ಸಹನ ಕೊಟ್ಟಿರೋ ಗಿಫ್ಟ್ನ ಪುಟ್ಟಕ್ಕಂಗೆ ಕೊಡ್ತಾನ? ಸಹನ ಬದುಕಿರೋ ವಿಷಯ ಪುಟ್ಟಕ್ಕಂಗೆ ಗೊತ್ತಾಗತ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.